ಪಾಪ ಪಾಪಲೇ ಸುನಿಲ ಬಾರ ಇಲ್ಲಿ. ಎಲೆ ಬಂದೇನೋ ಬಾರ ಇಲ್ಲಿ. ಒಯ್ಕೆ ಎಷ್ಟು ಸಲಿನ ಕೂಕಣ ನಿನಗೆ? ಆಹಾ, ಒಂದ್ಸಲಿ ಕೂಗಿರೆ ಬರಕ್ಕಾಗಲ್ವೇನ? ಯಾಕಜ್ಜಿ ಹಿಂಗ್ ಕೂಕಣ್ತಿದ್ಯಾ? ಯಾಕೆ ಏನಾಯ್ತು? ನಾನು ಒಳಿಕೆ ಮೊಬೈಲ್ ಚಾರ್ಜ್ ಹಾಕಕ್ ಕೊಟ್ಟೋಗಿತ್ತು ತಾತ. ಅದ್ಯಾಕ ಪಿನ್ ಲೂಸ್ ಆಗೈತೆ, ಚಾರ್ಜ್ ಆಗ್ತಿರ್ಲಿಲ್ಲ. ಅದಕ್ಕೆ ನೋಡ್ತಿದ್ದೆ ಅಷ್ಟ್ರಲ್ಲಿ ನೀನ್ ಕೂಕಂಡಮ್ಮ. ಯಾಕೆ ಹೇಳು? ಓಹೋ, ದೊಡ್ಡ ರಿಪೇರಿಗಾರ ನೋಡಿ ಇವನು. ಮೊಬೈಲ್ ನ ಇಟ್ಕೊಂಡು ಏನೋ ರಿಪೇರಿ ಮಾಡ್ತಾ ಕುಂತಿದ್ದಂತೆ. ಅಲ್ಲ ಕಂಡ, ಇದ್ದಿದ್ದೊಂದ್ ಮೊಬೈಲ್ ಅದನ್ನು ಹಾಳು ಮಾಡ್ಬಿಟ್ಟ. ಇನ್ನೇನು ಬಿಡತ್ಲಾಗಿ ನಿಮ್ಮ ಅತ್ತೆಗ ನಿಮ್ಮ ಚಿಕ್ಕಪ್ಪಂಗ ಫೋನ್ ಮಾಡಕ್ ಬಂದಿತ್ತು ಮೊಬೈಲು. ಅದು ನೀನೇನು ಬೇಡ ಕಣ ಏನು ಮಾಡ್ಬೇಡ ಕಣ ಅಂತ ಹೇಳಿದೆ. ಕೈಲಿ ಇಟ್ಕೊಂಡು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಅದನ್ನು ನೀನೆ ಹಾಳು ಮಾಡಿ ಬಿಸಾಕಿದೆಯಲ್ಲ. ಇನ್ನೇನು ಉಳಿಸ್ತೀಯ ನೀನು? ಈ ವಜ್ಜಿ ನೋಡ ಇಲ್ಲಿ. ನಾನೇನ್ ಮಾಡಿದೀನಿ ಅಂತ ಬೈತಿದ್ಯಾ? ಚಾರ್ಜ್ ಆಗ್ದಲ್ಲೇ ಇರೋದಕ್ಕೂ ನನಗೂ ಏನ್ ಸಂಬಂಧ? ನಾನೇನ್ ಮಾಡೋಣ? ಚಾರ್ಜರ್ ಪಿನ್ನು ಹಂಗ್ ಲೂಸ್ ಆಗೈತೆ ಅಷ್ಟೇ. ಮೊಬೈಲ್ ತಗೊಂಡ್ಬಿಟ್ಟು ಬಹಳ ದಿವಸ ಆಯ್ತು ನೋಡು, ಹಳೆಯ ಮೊಬೈಲು. ಅದಕ್ಕೆ ಹಿಂಗ ಆಗೈತೆ. ತಾತನ ಅಪ್ಪಯ್ಯ ಇಲ್ಲಾರ ತಿಪ್ಪೂರಿಗೆ ಹೋದಾಗ ಪಿನ್ ಹಾಕಿಸ್ಕೊಂಡ್ ಬರ್ತಾರ. ಸುಮ್ಕಿರು ನೀನ್ ಅದ್ಯಾಕೆ ಹಿಂಗ ಆಡ್ತೀಯ? ಕೇಳಜ್ಜಿ, ನಾನು ಅರ್ಜೆಂಟಾಗಿ ಹೋಗಿ ಚಾರ್ಜ್ ಹಾಕ್ಬೇಕು. ಹೇಳ್ ಬೇಗ, ಇಲ್ಲ ತಾತ ಬಂದ್ರೆ ಬೈಯತ್ ನೋಡ್ ಮತ್ ನನ್ಗೀಗ. ಏನಿಲ್ ಕಣ, ಬಾರ ಇಲ್ಲಿ. ಆ ಗಿರೀಶ್ ಅಣ್ಣರ ಅಂಗಡಿಗೆ ಹೋಗ್ಬಿಟ್ಟು ಒಂದ್ 10 ರೂಪಾಯಿಂದೆಲೆ ಒಂದ್ 10 ರೂಪಾಯಿಂದು ಅಡಿಕೆ ತಗೊಂಬ. ಬಾರ್ಲ ಇಲ್ಲಿ ಪಾಪ. ನಿಮ್ ತಾತಂಗೆ ಹೇಳಿದ್ದೆ ಹೋಗದ ನೆನೆ ತಗೊಂಬ ಅಂತ ಹೇಳಿದೆ. ಇಲ್ಲ ಕಣ ಸುಮ್ನಿರಿ, ಇನ್ನೇನು ಯುಗಾದಿ ಹಬ್ಬದ ಸಂತೆ ಹೋಗ್ತೀವಲ್ಲ ಅಲ್ಲಿಂದ ತಗೊಂಬಂದ್ರೆ ಆಗುತ್ತೆ ಜಾಸ್ತಿ ಅನ್ನಂಗೆನೆ ಅಂತ ಹೇಳ್ತು. ನೋಡಿ ಇವಾಗ ಖಾಲಿ ಆಗೈತೆ ನನಗೆ. ಎಲೆ ಹಾಕೊಳ್ಳಿಲ್ಲ ಅಂದ್ರೆ ಏನೋ ಒಂಥರ ಆಗ್ತಿರುತ್ತೆ. ಊಟ ಮಾಡಾದ್ಮೇಲೆ ಎಲೆ ಅಡಿಕೆ ಹಾಕಬೇಕು. ಬಾರ್ಲ ಪಾಪ ಇಲ್ಲಿ ತಗೊಂಬ ಬಾ ಇಲ್ಲಿ. ಹೋಗಜಿ ಆಚೆ. ಈ ಬಿಸಿಲಲ್ಲಿ ಯಾವ ನನ್ನ ಮಗ ಹೋಗ್ತಾನೆ? ನನ್ ಕೈಲಂತೂ ಆಗಲ್ಲಮ್ಮ. ನಾನು ಮೊಬೈಲ್ ಚಾರ್ಜ್ ಬೇರೆ ರೆಡಿ ಮಾಡ್ಬೇಕು. ಹೋಗು, ತಾತ ಬಂದ್ರೆ ಚಾರ್ಜ್ ಆಗಿಲ್ವಲ್ಲ ಮೊಬೈಲ್ ಏನ್ ಮಾಡಿದೆ ಅಂತ ಬೈಯುತ್ತೆ. ಹೋಗಜಿ ಸುಮ್ಕೆ. ಆಮೇಕಿಂದ ಬೇಕಾದ್ರೆ ಹೋಗ್ ಬರ್ತೀನಿ ಬಿಡು, ಇವಾಗೇನು ಹೋಗಲ್ಲ ನಾನು. ಸರಿ ಕಣ, ಆಯ್ತು ಬಿಡಪ್ಪ. ಇನ್ನೇನು ಮಾಡಕ್ ಆಗುತ್ತೆ? ನೀನು ನನ್ನ ಮಾತು ಕೇಳಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಬಿಡು, ನಿಮ್ ತಾತ ಬೈಯೋದೇನ್ ತಪ್ಪಿಲ್ಲ ಕಣ. ಹೋಗ್, ಆ ಹುಡ್ಗನ್ ಗುಬ್ ಮಾಡ್ಬೇಡ ಕಣೆ ಅಂತ ಹೇಳುತ್ತೆ. ನಾನು ನನ್ನ ಮೊಮ್ಮಗ ಅಂತ ನಾನು ಮುದ್ದು ಮಾಡ್ತೀನಿ ನೋಡುವ. ಅದಕ್ಕೆ ಇವಾಗ ತಿರುಗಿ ಮಾತಾಡ್ತಿರೋದು. ಹೇಳೋದೊಂದು ಮಾತು ಕೇಳಲ್ಲ, ಏನಿಲ್ಲ. ಸರಿ ಕಣ, ಆಯ್ತು ಬಿಡಪ್ಪ. ಇನ್ನೇನು ಮಾಡಕ್ಕಾಗುತ್ತೆ? ಕಾಲಾಗ್ಲಿಲ್ಲ ಅಂದ್ರು ನಾನೇ ನಿಧಾನಕ್ಕೆ ಹೋಗಿ ನಡ್ಕೊಂಡು ಹೋಗಿ ತಗೊಂಬರ್ತೀನಿ. ಇನ್ನೇನು ಮಾಡೋಣ? ಅಜಯ್, ಅಜಯ್ ಬಾರಜಿ, ನಾನೇ ತಗೊಂಬರ್ತೀನಿ, ಬೇಜಾರು ಮಾಡ್ಕೋಬೇಡ. ತಗೊಂಬ ಇಲ್ಲಿ ದುಡ್ಡು, ನಾನೇ ಹೋಗಿ ತಗೊಂಬರ್ತೀನಿ. ಇನ್ನೇನು ಮಾಡೋಣ? ನೀನು ಹೋಗ್ಬೇಡ್ಕಣ್ ಬಾರಜಿ. ಬೇಡ ಕಣ್, ಸುಮ್ನಿಲ್ಲ ಪಾಪ. ನಾನೇ ಹೋಗಿ ಬರ್ತೀನಿ ಕಣ್, ಸುಮ್ನಿರು. ನಿನಗ್ ಬಿಸಿಲು ಜಾಸ್ತಿ ಐತೆ, ಬೇಡ ಹೋಗು. ನಾನೇ ಹೋಗ್ತೀನಿ, ಅದೇನ್ ಕೆಲಸ ಮಾಡ್ಕೊ ಹೋಗು. ತಿರ್ಗಾಜಿ ಈ ಕಡೆ ಬೇಜಾರು ಮಾಡ್ಕೋಬೇಡು. ನೋಡಿ ವಜ್ಜಿನ ಬಾಯಿಲಿ ಈ ಕಡೆ. ನಾನು ಬೇಜಾರು ಮಾಡ್ಕೊಂಡಿದ್ದೆ ಯಾಕಂದ್ರೆ ಆ ತಾತ ಮೊಬೈಲ್ ಚಾರ್ಜ್ ಆಗ್ಲಿಲ್ಲ ಅಂದ್ರೆ ಬೈಯುತ್ತೆ ಅಂತ ಅಷ್ಟೇನೇನೆ, ಇನ್ನೇನಿಲ್ಲ. ತಗೊಂಬ ಇಲ್ಲಿ ದುಡ್ಡು, ಹೋಗಿ ತಗೊಂಬರ್ತೀನಿ ನಾನೇ. ನೋಡಲೆ, ನಾನು ಹೇಳ್ದಂಗೆ ನೀನು ಹೋಗ್ತೈತಿ ವಜ್ಜಿ ಹಾಕ ಮುನಿಸ್ಕೊಂಡು. ಅಜಯ್, ಬಾರಜಿ, ನಾನೇ ಹೋಗ್ ಬರ್ತೀನಿ ಬಾರಜಿ, ಬೇಜಾರು ಮಾಡ್ಕೋಬೇಡ. ಬಾರಜಿ ಪ್ಲೀಸ್ ಕಣಜಿ. ಏಯ್ ತಗೊಂಬ ಇಲ್ಲಿ 20 ರೂಪಾಯಿ. ನಾನು ಹೇಳ್ದಂಗೆ ಈ ವಜ್ಜಿನೇ ಹೋಗ್ತೈತೆ ಅಕ್ಕ. ತಗೊಂಬ ಇಲ್ಲಿ ದುಡ್ಡು, ಹೋಗಿ ತಗೊಂಬರ್ತೀನಿ ನಾನೇ. ಅಪ್ಪ ಸುನಿಲ, ಇದ್ಯಾಕಲ್ಲ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಹೋಗ್ತಿರೋದು? ಎಲ್ಲ ಹೋಗ್ತಿಲ್ ಕಣಮ್ಮ, ನಾನೇ ಅಂಗಡಿ ಹತ್ರ ಕಳಿಸ್ತಿದ್ದೀನಿ. ಒಂದ್ 10 ರೂಪಾಯಿಂದೆಲೆ ಒಂದ್ 20 ರೂಪಾಯಿಂದು ಅಡಿಕೆ ತಗೊಂಬರಕ್ಕೆ ನಾನೇ ಕಳಿಸಿದೀನಿ. ಯಾಕಮ್ಮ, ಏನಾರ ತರಿಸ್ಬೇಕಿತ್ತ? ಕಣತೆ, ನಾನು ತರಿಸ್ಬೇಕಿತ್ತು ಪಾಪ. ಹಂಗೆ ಹತ್ಲಾಗಿಂದ ಬರ್ಬೇಕಾದ್ರೆ ಆ ಪಾತ್ರೆ ಬೆಳಗ ಸೋಪ್ ಖಾಲಿ ಆಗೈತ್ ಕಣ್ಣ ಪಾಪ. ಸೋಪ್ ತಗೊಂಬ ಹಂಗೆ. ಸರಿ ಕಣ, ಆಯ್ತು ಹೇಳಮ್ಮ, ಹೋಗಿ ತಗೊಂಬರ್ತೀನಿ. ಕೊಡಿಲಿ 10 ರೂಪಾಯಿ ಏನೋ ಅದು ಸೋಪು. ಕೊಡಿಲಿ ದುಡ್ಡು. ಏಯ್, ದುಡ್ಡಂತೆ ದುಡ್ಡು ಅಲ್ಲ ಕಣ್ಲ. ನೆನ್ನೆ ಅದು 100 ರೂಪಾಯಿ ಕೊಟ್ಟು ಕಳಿಸಿದ್ನಲ್ಲ, ಅರ್ಧ ಕೆಜಿ ರವೆ ತಗೊಂಬಂದ್ಬಿಟ್ಟು ಮಿಕ್ಕಿದ ಚಿಲ್ಲರೆ ಎಲ್ಲ ಏನ್ಲ ಮಾಡಿದ್ಯಾ? ಕೊಟ್ಟಿದ್ಯಾ ನನ್ನ ಕೈಲಿ? ಗೋಡಂಬಿ ದ್ರಾಕ್ಷಿನೂ ತಗೊಂಬರ್ಲಿಲ್ಲ, ಏನಿಲ್ಲ. ದುಡ್ಡೆಲ್ಲ ಏನ್ ಮಾಡಿದ್ಯೋ? ಕಣಮ್ಮ, ಇವಾಗ ಚಿಲ್ಲರೆ ಕೊಡಲ್ಲ ನಾನು ಯಾರಿಗೂನು. ನಾನು ದುಡ್ಡು ಇಟ್ಕೊಳ್ತಿದ್ದೀನಿ, ಜಾತ್ರೆಗೆ ಬೇಕು ನನಗೆ. ಜಾತ್ರೆಯಲ್ಲಿ JCB ಎಲ್ಲ ತಗೊಬೇಕು, ರಿಮೋಟ್ ಕಾರ್ ಎಲ್ಲ ತಗೋಬೇಕು, ಅದು ಬೇಕು ನಂಗೆ. ನಾನಿವಾಗ ಚಿಲ್ಲರೆ ಕೊಡಲ್ಲ, ಹೋಗು. ನನಗೆ ಕೊಡಿ, ಇವಾಗ ತಗೊಂಬರ್ತೀನಿ. 10 ರೂಪಾಯಿ ಕೊಡು ಕಂಡ ಪಾಪ. ನಾವು ದುಡ್ಡಿನ ಗಿಡ ಹಾಕಿದ್ದೇವೇನೋ ನಿನಗೆ. ಓಹೋ, ನೀನ್ ಅಂಗಡಿಗೆ ಹೋದಂಗೆ 20 ರೂಪಾಯಿ 30 ರೂಪಾಯಿ ಹಂಗೆ ಬಚ್ಚಿಟ್ಕೊಳ್ತೀಯಲ್ಲ ನೀನು. ಈ ಪಾಟಿ ದುಡ್ಡೆಲ್ಲ ಇಟ್ಕೋಬಾರ್ದು, ತಗೊಂಬ ಇಲ್ಲಿ. ಅಜ್ಜಿ ನೀನಾದ್ರೂ ಹೇಳಜ್ಜಿ ಅಮ್ಮಂಗೆ, ನಂತ ದುಡ್ಡಿಲ್ಲ ಅಂತ ಹೇಳಜ್ಜಿ. ನಿನಗೆ ಗೊತ್ತು ತಾನೆ ನಾನು ಕೂಡಿರ್ತಿರೋದು, ನಿನ್ ಕೈಲೇ ತಾನೆ ಕೊಟ್ಟಿರೋದು. ಅಮ್ಮಂಗೆ ಹೇಳು. ನೋಡಿ ಅಮ್ಮ ಇರೋದ್ರಲ್ಲೇನೆ ಕೊಡು, ತಗೊಂಬ ಅಂತ ಹೇಳ್ತೈತೆ. ಹೇಳಜ್ಜಿ ನೀನಾದ್ರು. ಮನೆ ಬೇಡ ಕಣ್, ಸುಮ್ನಿರ ಮಾತ್ಲಾಗಿ. ಅವನೇನ ಆಸೆಗೆ ಜಾತ್ರೆಗೆ ಏನೋ ತಗೋಬೇಕಂತೆ, ಅಂತದ ಕಾರ ಏನೋ ತಗೋಬೇಕಂತೆ. ಅದಕ್ಕೆ ದುಡ್ಡೆಲ್ಲ ಕೂಡಿ ಇಟ್ಕೊಂತಿದ್ದಾನೆ. ಬೇಡ ಕಣ್ ಸುಮ್ನಿರು, ಅವನ ಹತ್ರ ಇಸ್ಕೋಬೇಡ. ಸುಮ್ನಿರಮ್ಮ, ಬೇಡ.
ಒಂದ್ ಕೆಲಸ ಮಾಡ, ನಾನು ಕೊಟ್ನಲ್ಲ 50 ರೂಪಾಯಿ ಎಲೆ ಅಡಿಕೆ ತಗೊಂಬರಕ್ಕೆ, ಅದರಲ್ಲಿ ಎಲೆ ಅಡಿಕೆ ತಗೊಂಡು ಒಂದ್ 10 ರೂಪಾಯಿ ಸಾಬೂನು ತಗೊಂಬ. ಇನ್ 20 ರೂಪಾಯಿ ಮಿಕ್ಕುತ್ ನೋಡು, ಆ ಚಿಲ್ಡ್ರನ್ನ ತಗೊಂಬ ನನ್ ಕೈಲೇ ಕೊಡ್ಬೇಕು. ಮತ್ತೆ ನಾನು ಕೂಡಿಡ್ಬೇಕು ಕಣಜಿ ಅಂತ ಮತ್ತೆ ನೀನೇ ಇಟ್ಕೊಂಡಿಯ ಮತ್ತೆ, ಸರಿನಾ? ಕಣಜಿ, ನಿನ್ ದುಡ್ಡು ಇಟ್ಕೊಳಲ್ಲ, ಸುಮ್ನಿರು. ನಿನಗೆ ವಾಪಸ್ ಕೊಡ್ತೀನಿ ಕಣ, ಸುಮ್ನಿರಜ್ಜಿ. ಅಜಿ ಆದ್ರೆ ಆದ್ರೆ ಒಂದ್ 5 ರೂಪಾಯಿಂದು ಕುರ್ಕುರೆ ಏನಾದ್ರು ತಗೊಂಬಂದ್ ತಿನ್ಕೊಂಡ್ ಬರ್ತೀನಿ ಕಣಜಿ, ಪ್ಲೀಸ್ ಕಣಜಿ. ಏನ್ ತಿಂತಿಲ್ಲ ಪಾಪ, ಮನೇಲಿ ಹೊಟ್ಟೆ ತುಂಬಾ ಏನಾರ ಊಟ ಮಾಡಲ್ಲ, ಬರೀ ಕುರುಕ್ ತಿಂಡಿಗಳು ಅವು ಇವು ತಿಂತಿರತಿಯಪ್ಪ. ಯಾವಾಗ ಅಂಗಡಿ ತಾ ಹೋದ್ರು ಏನಾರು 5 ರೂಪಾಯಿಂದ 10 ರೂಪಾಯಿಂದ ಏನಾರು ತಿನ್ಕೊಂಡ್ ಬರ್ತಾನೆ ಇರ್ತೀಯಪ್ಪ. ಬೆಳಗಿಂದ ಸಂಜೆ ಗಂಟ ಒಂದ್ 10 ಸಲ ತಿಂತೀಯನ. ಹೋಗತ್ತಾಗಿ ಹೋಗ್ ತಗೊಂಬಂದ್ ತಿನ್ಕೊಂಬ, ಹೋಗಂಗ ಇನ್ನೇನ್ ಮಾಡಕ್ಕಾಗುತ್ತೆ. ಹ್ಮ್ ಸರಿ ಕಣಜಿ, ಆಯ್ತು. ಅಜ್ಜಿ ನೀನ್ ಹೇಳ್ದಂಗೆನೆ ಮಾಡ್ತೀನಿ. ಅಜಿ ಇನ್ 15 ರೂಪಾಯಿ ವಾಪಸ್ ಕೊಡ್ತೀನಿ ಅಷ್ಟೇ ಕಣಜಿ. 5 ರೂಪಾಯಿ ನಾನು ತಿನ್ಕೊಂಡ್ ಬರ್ತೀನಿ. ನಮ್ಮ ಮೊಮ್ಮಗನ್ ಕತೆ ನೋಡ್ರಿ. ಓ ಇನ್ನೇನು ಜಾತ್ರೆ ಬೇರೆ ಹತ್ರ ಬಂತು ನೋಡ್ರಿ, ಅದಕ್ಕೆ ದುಡ್ಡೆಲ್ಲ ಕೂಡಿ ಇಟ್ಕೊಂತಿದ್ದಾನೆ. ಓ ಒಂದ್ 200 ರೂಪಾಯಿನ 300 ರೂಪಾಯಿ ಇಟ್ಕೊಂಡಿದ್ದಾನೆ, ನನ್ ಕೈಲ ಕೊಟ್ಟಿದ್ದಾನೆ. ಅಜಿ ಯಾರಿಗೂ ಕೊಡ್ಬೇಡ ಕಣಜಿ, ಯಾರಿಗೂ ಹೇಳ್ಬೇಡ ಅಂತ. ಅವ್ರ ತಾತನ ಹತ್ರ ಇಸ್ಕೊಳೋದ್ ದುಡ್ಡು, ಅವ್ರ ಅಮ್ಮನ ಹತ್ರ, ಅವ್ರ ಅಪ್ಪಯ್ಯನ ಹತ್ರ. ಮೊನ್ನೆ ಅವ್ರ ಚಿಕ್ಕಪ್ಪ ಬೇರೆ ಬಂದಿತ್ತು, ಅವಾಗ ಒಂದ್ 100 ರೂಪಾಯಿ ಕೊಟ್ಟಾಯ್ತು. ಇಟ್ಕೊಂಡಿದ್ದಾನ ಒಂದ್ 300-400 ರೂಪಾಯಿ ಐತೆ. ಜಾತ್ರೆಗೇನ ತಗೊಂತಾನಂತೆ, ಅದಕ್ಕೆ ನಾನು ಅತ್ಲಾಗಿ ಇಟ್ಕೊಳ್ಳಿ ಅಂತ. ಏನ ಮಕ್ಳ ಆಸೆ, ನೀವು ಹಿಂಗೆ ಮಾಡ್ತಿದ್ರಾ? ಜಾತ್ರೆಗೆ ಆಟ ಸಾಮಾನ್ ತಗೋಬೇಕಂತ ಚಿಕ್ಕವರಿದ್ದಾಗ ಹಿಂಗೆಲ್ಲ ದುಡ್ಡು ಎಲ್ಲಾರ ಹತ್ರ ಇಸ್ಕೊಂಡು ಕೂಡಿ ಇಟ್ಕೊಂಡು ತಗೊಂತಿದ್ರೇಂದ್ರಪ್ಪ. ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸರಿನಾ? ಬನ್ನಿ ಕತೆನ ಮುಂದುವರ್ಸೋಣ. ಬನ್ನಿ, ಒಳಿಕ್ ಏನ್ ಮಾಡ್ತಿದ್ಯಮ್ಮ? ಅಡಿಗೆ ಎಲ್ಲ ಮಾಡಾಯ್ತಾ? ಹ್ಞೂ ಕಣತೈ, ಅಡಿಗೆ ಅವಾಗ್ಲೇ ಆಯ್ತು. ಇನ್ನೇನ್ ಮಾಮ್ ಬರುತ್ತಲ್ಲ, ಮುದ್ದೆ ಒಳಗೆ ಬೇರೆ ತಿಂಡಿ ತಿನ್ಕೊಂಡು ಹೋಗಿದ್ರು, ಅದಕ್ಕತ್ಲಾಗಿ ಮುದ್ದೆ ಮಾಡ್ಬಿಟ್ಟು ಬಸ್ಸಾರು ಮಾಡಿದ್ದೆ ಕಣತೈ. ಬಸ್ಸಾರುನು ಅನ್ನ ಮಾಡಿದೀನಿ, ಬರ್ತಾ ಬರ್ತಾ ಊಟಕ್ಕೆ ಹಾಕೊಡ್ತೀನಿ ತಾಳ್ರಿ, ಊಟ ಮಾಡ್ಲಿ. ನಮ್ಮ ಸರೋಜಮ್ಮ, ಅಡಿಗೆ ಎಲ್ಲ ರೆಡಿ ಆಯ್ತಂತ ಅವಾಗ್ಲೇನೆ ಅಂದೆ, ತಿರ್ಗಾ ಏನಮ್ಮ ಮಾಡ್ತಿದ್ದೆ ಒಳಿಕೆ? ಅಡಿಗೆ ಕೋಣಲ್ಲಿ ಏನ್ ಮಾಡ್ತಿದ್ದೆ? ಆತು ಇಲ್ಲ ಕಣತೈ, ಮಾಮ ಅವತ್ತು ಮಾವಿನಕಾಯಿ ಕಿತ್ಕೊಂಡ್ ಬಂದಿದ್ರಲ್ಲ, ಗಿಣಿ ಮಾವಿನಕಾಯಿ, ಅದ್ರದ್ದು ಉಪ್ಪಿನಕಾಯಿ ಮಾಡ್ತಿದ್ದೆ ಕಣತೈ. ಅಮ್ಮ ನಾನು ನಿನಗೆ ಹೇಳೋಣ ಅಂತ ಹೇಳ್ತಿದ್ದೆ, ಹೆಂಗ ಅಷ್ಟ್ರಲ್ಲಿ ನೀನೇ ಮಾಡ್ತಿದ್ಯಲ್ಲ. ಆಯ್ತೇನಮ್ಮ ಮಾಡಿ. ಮತ್ತೆ ಆಯ್ತು, ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಖಾರ ಎಲ್ಲ. ಇನ್ನೇನು ಒಗ್ಗರಣೆ ಒಂದ್ ಕೊಡ್ಬೇಕು ಅಷ್ಟೇ, ಹೋಗ್ ಕೊಡ್ತೀನಿ ತಡ್ರಿ. ಈ ಪಾಪ ಬೇರೆ ಆಚೆ ಕಡೆ ಕಿರ್ಚಾಡ್ತಿದ್ನಲ್ಲ, ಅದಕ್ಕೆ ಓಡ್ ಬಂದೆ ನಾನು. 10 ರೂಪಾಯಿಂದ ಎಲೆ, 10 ರೂಪಾಯಿಂದ ಅಡಿಕೆ, 10 ರೂಪಾಯಿಂದ ಸೋಪು ಅಷ್ಟೇ. ಇನ್ನು 5 ರೂಪಾಯಿಂದ ಕುರ್ಕುರೆನ ಇಲ್ಲ ಲಾಲಿಪಾಪ ಏನಾರ ತಗೊಂಡ್ ತಿನ್ಕೊಂಡ್ ಬರ್ತೀನಿ. ಇನ್ ಜಾಸ್ತಿ ದುಡ್ಡು ನಂತವಿರ ದುಡ್ಡೆಲ್ಲ ಖರ್ಚು ಮಾಡಲ್ಲ, ಎಲ್ಲ ನಮ್ಮ ಅಜ್ಜಿ ಕೈಲಿ ಕೊಡ್ತೀನಿ ಜಾತ್ರೆಗೆ. ಜಾತ್ರೆಗೆ ಚೆನ್ನಾಗಿರೋ ಕಾರು, ರಿಮೋಟ್ ಕಾರ್ ಎಲ್ಲ ತಗೋಬೇಕು ನಾನು, ಅದಕ್ಕೆ ಜಾಸ್ತಿ ಏನು ತಿನ್ನಕ್ ಹೋಗ್ತಿಲ್ಲ. ಆಹಾ ಸಕ್ಕತ್ತಾಗೈತೆ, ಹೆಂಗ್ ಕೊರಿತೈತಂತ್ಯ. ಆಹಾ ತಿನ್ನಂಗೆ ಹೊಟ್ಟೆಲೆಲ್ಲ ತಣ್ಣಗಾಗ್ತೈತೆ. ನನ್ನ ಮಗ ಹೆಂಗ್ ತಿಂತಿದ್ದಾನಂತ ಐಸ್ಕೊಂಡೆ ನಾನು. ನನ್ನ ಮುಂದೆ ಬೇಕು ಬೇಕು ಅಂತಾನೆ ತಿನ್ಕೊಂಡ್ ಬರ್ತಿದ್ದಾನೆ, ಇನ್ನು ನೋಡ್ಲಿ ಅಂತಾನೆ. ಏನಲ್ಲ ಸುನಿಲ, ಎಲ್ಲೋಗ್ತಿದ್ಯಾ? ನಾನು ನಿಮ್ಮಂತವ್ಲೇನೆ ಹುಡ್ಕೊಂಡ್ ಬರ್ತಿದ್ದೆ ಕಣೋ ನಿನ್ಗೇನೇನೆ. ಚಂದು, ಸೀಮೆಗಿಲ್ಲ ದಿವ್ನು ಒಬ್ನೇನೆ ಐಸ್ಕೊಂಡೆ ತಿಂತಿರೋ, ನಂಗೆ ಬಿಲ್ಡಪ್ ಕೊಡ್ಬೇಡ, ಸುಮ್ ತಿನ್ನು ಹೋಗು. ಯಾಕೆ ಬರ್ತಿದ್ದೆ ನಮ್ಮಂತ ಹುಡುಕೊಂಡು? ನೋಡ್ದೇನಲ್ಲ ನೀನ್ ಹೆಂಗ್ ಹೇಳ್ತೀಯ. ಹಂಗಾರೆ ನಾನು ನಿನ್ ಮುಂದೆ ಬೇಕು ಬೇಕು ಅಂತ ಏನ್ ತಿಂತಿದ್ದೀನಾ? ನನ್ಗೆ ಹೆಂಗ್ ಗೊತ್ತು ನೀನ್ ರೋಡ್ ಹತ್ರ ಬರ್ತೀಯ ಅಂತ? ನಾನ್ ತಿನ್ಕೊಂಡ್ ಬರ್ತಿದ್ನಪ್ಪ. ಆಯ್ತು ಬಾ, ಇನ್ನೇನ್ ತಗ, ನೀನು ಐಸ್ಕೊಂಡೆ, ಆ ವಣ್ಣ ಇಲ್ಲೇ ಆಯ್ತು ನೋಡು, ತಗ ಹೋಗು. ನಿನ್ನ ಹತ್ರನು ದುಡ್ಡಿರಂಗೈತೆ. ಎಷ್ಟು ರೂಪಾಯಿ ಇಲ್ಲ ಅದು? 10 ರೂಪಾಯಿ ಕಣಲು, ಹೋಗ್ ಸಕ್ಕತ್ತಾಗೈತೆ, ತಗ ಹೋಗಲ್ಲ. ಇಲ್ಲಪ್ಪ ಸ್ವಾಮಿ, ನಾನಂತೂ ತಗೊಳಲ್ಲ. ನಾನು ಜಾತ್ರೆಗೆ ದುಡ್ಡು ಕೂಡಿ ಇಡ್ತಿದ್ದೀನಿ, 5 ರೂಪಾಯಿ ಇದ್ದಿದ್ರೆ ಬೇಕಾದ್ರೆ ತಗೊಳ್ತಿದ್ದೆ. ಇಲ್ಲಪ್ಪ, ನಾನಂತೂ ತಿನ್ನಲ್ಲ. ಇದು ಒಳ್ಳೆ ಕತೆ ಆಯ್ತು ಕಣಲ್ಲ. ಇಲ್ಲ ದುಡ್ಡುಗೂ ತಗೊಂಡು ತಿನ್ನಲ್ಲ, ನನ್ ಮೇಲೂ ಕೋಪ ಮಾಡ್ಕೊಳ್ತಾನೆ ನನ್ ಮಗ. ಯಾಕ ಅಲೋ, ನಾನು ಕೊಡಿಸ್ತಿದ್ದೆ, ನಂತವ್ಲು ದುಡ್ಡಿಲ್ಲ ಕಣಲೋ, ಇದ್ದಿದ್ದು 10 ರೂಪಾಯಿ ಅಷ್ಟೇ, ಅದನ್ನು ತಗೊಂಡು ತಿಂತಿದ್ದೀನಿ. ಸರಿ ಆಯ್ತು ಬಿಡಲ್ಲ ಚಂದು, ನಾನೇನೇನು ಬೇಜಾರು ಮಾಡ್ಕೊಳಲ್ಲ ಕಣ್ ಬಿಡು. ನಿನ್ಗೆ ಸುಮ್ನೆ ಹೇಳಿದ ಅಷ್ಟೇನೆ. ಯಾಕೆ ನಮ್ಮಂತವ್ ನನ್ ಹುಡ್ಕೊಂಡ್ ಬರ್ತಿದ್ದೆ ಅಂತ ಹೇಳ್ತಿದ್ಯಲ್ಲ, ಯಾಕೆ? ನನ್ನಿಂದ ಏನ್ ಕೆಲ್ಸ ಆಗ್ಬೇಕು ನಿನ್ಗೆ ಅಂತದು? ನಿನ್ ವಿಷಯ ಗೊತ್ತಿಲ್ವೇನಲ್ಲ? ಏನ್ ಗೊತ್ತೇನಲ್ಲೋ ಸುನಿಲ, ಮತ್ತೆ JCB ಬಂದೈತ್ ಕಣಲೋ, ಬೆಳಿಗ್ಗೆ ಇಲ್ಲಾಸನೆ ಹೋಯ್ತು. ಹೆಂಗ್ ತೆಗಿತೈತಂತಿ, ಆ ಹೊಂಡ ತೆಗಿತೈತ್ ಕಣಲೋ. ಅಲ್ಲೆಲ್ಲ ಟ್ಯಾಕ್ಟ್ರಿಗಳು JCB ಎಲ್ಲ ಮಣ್ಣು ತೆಗಿತಿರೋದ್ ನೋಡೋದಕ್ಕೂ ಒಂಥರ ಖುಷಿ. ಬರ್ತೀಯಾ? ಹೋಗಿ ನೋಡ್ಕೊಂಬರೋಣ. ಲೋ ಚಂದು, ನಿಜ ಅಲ್ಲ ಹೇಳಲ್ಲ, ನೀನ್ ಹೇಳ್ತಿರೋದ್ ನಿಜಾನ? JCB ಬಂದೈತಾ? ಲೋ ಚಂದು, ನನಗೆ JCB ಅಂದ್ರೆ ಸಖತ್ ಇಷ್ಟ ಕಣಲ್ಲ. ನಾನ್ ಇವಾಗ ಜಾತ್ರೆಗೂ JCBನೇ ಕಣಲ್ಲೋ
ತಗಣದವು. ಹಲೋ ಹಲೋ ಚಂದು, ಒಂದ್ ಕೆಲ್ಸ ಮಾಡೋಣ. ಅವಣ್ಣ ಓದ್ಸಲಿದ್ದು ಪರಿಚಯ ಇತ್ತು ನೋಡು, ಓದ್ಸಲಿ ಬಂದಿತ್ತು ನೋಡು ಜೆ ಸಿ ಪಿ ಅವಣ್ಣ. ಅವಣ್ಣ ನೀನ ಬಂದಿರೋದು? ಯಾವನಿಗೆ ಗೊತ್ತು? ನಿನಗ್ ಪರಿಚಯ ಇರೋನ್ನ ನನ್ಗೇನ್ ಗೊತ್ತಲ್ಲ, ಯಾರಪ್ಪ ನನಗಂತೂ ಗೊತ್ತಿಲ್ಲ. ಬೇಕಾದ್ರೆ ಬಂದ್ ನೀನು ಮಾತಾಡ್ಸ್ಕೊಳ್ಳುವಂತೆ. ಬಾ ಹೋಗ್ ಬರೋಣ, ಬರ್ತೀಯಾ? ಹಲೋ, ಒಂದ್ ಕೆಲ್ಸ ಮಾಡೋಣ. ನಮ್ಮ ಅಜ್ಜಿ ಅಂಗಡಿ ಹೋಗ್ ಬಾ ಅಂತ ಬೇರೆ ಎಲೆ ಅಡಿಕೆ ಎಲ್ಲ ತರ್ಸ ಇಟ್ಕೊಳಲ್ಲ, ಹೋಗ್ ತಗೊಂಬಂದ್ ಕೊಡ್ತೀನಿ. ಹಿಂಗ್ ರಪ್ಪನ್ ಬರ್ತೀನಿ, ನೀನ್ ಇಲ್ಲೇ ಇರ್ತೀಯಾ? ಇಲ್ಲಿ ಕಟ್ಟೆ ಮೇಲೆ ಕುಂತಿರು, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ಸರಿನಾ? ಹೋಗ ಆಚ್ಕೆ. ಈ ನನ್ನ ಮಗ ಹೋಗ್ಬಿಟ್ಟು ಅಂಗಡಿ ಹೋಗಿ ಎಲೆ ಅಡಿಕೆ ಎಲ್ಲ ತಗೊಂಬಂದು ಮಂತ ಹೋಗಿ ಕೊಟ್ಟು ಬರೋವರೆಗೂ ನಾನ್ ಕಾಯ್ಕೊಂಡಿರ್ಬೇಕಂತೆ. ಹೋಗ ಸುಮ್ಕೆ, ಬೇಗ ರಪ್ಪನ್ ಬರ್ಬೇಕು. ನಾನು ಜೆ ಸಿ ಪಿ ನೋಡ್ಕೊಂಡು. ನಮ್ಮ ಅಮ್ಮಯ್ಯ ಏನಿಲ್ಲ, ಅಲ್ಲಿ ಕುರುಂಬಾಳೆ ಕುಂಚ್ಕೆ ಇಟ್ಕೊಂಡು ಕಾಯ್ತಿರುತ್ತಲ್ಲಿ, ಎಲ್ಲೋಗಿದೆ ಈಟೊತ್ತಂತ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಬಿಡು. ಪ್ರವೀಣನು ಬರ್ತಾನೆ, ನಾನು ಪ್ರವೀಣ ಹೋಗ್ಬಿಟ್ಟು ಜೆ ಸಿ ಪಿ ಹೆಂಗ್ ಕೆಲಸ ಮಾಡ್ತೈತೆ ಅಂತ ನೋಡ್ಕೊಂಡ್ ಬರ್ತೀವಿ ಬಿಡು. ನೀನೇನ್ ಬರಕ್ ಹೋಗ್ಬೇಡ ಇನ್ನೇನು. ನಿನ್ ಕಾಯ್ಕೊಂಡ್ ನಿನ್ಕಣಕ್ ಆಗಲ್ಲಪ್ಪ ನಮ್ ಕೈಲಂತೂ. ಲೋ ಲೋ, ಯಾಕಲ್ಲ ಚಂದ್ರು ಹಿಂಗೆ ಹೇಳ್ತಿದ್ಯಾ? ಹಂಗಾರೆ ನನಗ್ ಬಿಟ್ಟು ಹೋಗ್ತೀಯಾ? ಸರಿ ಕಣ, ಆಯ್ತು ಹೋಗು. ಇಷ್ಟೇ ಕಣಲೋ ಫ್ರೆಂಡ್ಶಿಪ್. ನೋಡು, ನೀನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ನಾನು ಮಾತ್ರ ನೀನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ನಿಮ್ ಮಂತ ಬಂದ್ ಕಾಯ್ಕೊಂಡ್ ನಿನ್ಕಣಲ್ವಾ? ನೀನ್ ತಡ ಆದ್ರೂ ಲೇಟ್ ಮಾಡ್ಕೊಂಡಿದ್ರು. ಸರಿ ಕಣ, ಆಯ್ತು ಬಿಡು, ಹೋಗು. ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಒಬ್ನೇ ಹೋಗಿ ಆಮೇಕಿಂದ ನೋಡ್ಕೊಂಡ್ ಬರ್ತೀನಿ ಕಣ, ಹೋಗು. ಇಷ್ಟೇ ಕಣಲ್ಲ ಫ್ರೆಂಡ್ಶಿಪ್. ನೀನ್ ಬುದ್ಧಿ ತೋರಿಸ್ಬಿಟ್ಟಲ್ಲ ಕಡೆಗೂ. ಇವ್ನು ಯಾವನ್ಲಿ ಇವನು? ಹೋಗಪ್ಪ ಅತ್ಲಾಗಿ. ನಿನ್ ಮುಂದೆ ನಾನು ಹೇಳಿದ್ದೆ ತಪ್ಪಾಯ್ತು ಕಣಲ್ವ ಅತ್ಲಾಗಿ. ಸುಮ್ಕೆ ಹೋಗ್ ಬಂದಿದ್ರು ಆಗ್ತಿತ್ತು, ನಾನು ಪ್ರವೀಣ. ಸರಿ ಸರಿ ಆಯ್ತು, ಹೋಗ್ ಅತ್ಲಾಗಿ. ಇನ್ನೇನು ಮಾಡೋಣ ಅತ್ಲ, ಕಾಯ್ಕೊಂಡಿರ್ತೀವಿ. ಹೋಗ್ಬಾ ಅತ್ಲಾಗಿ. ಬರೀ ಸೆಂಟಿಮೆಂಟ್ ಆಗಿ ಡೈಲಾಗ್ ಹೊಡಿತಾನೆ ನನ್ನ ಮಗ ಇವನು. ಹೋಗ್ಬಾ ಹೋಗು. ಸರಿ ಸರಿ ಆಯ್ತು, ಎಲ್ಲ ಹೋಗ್ಬೇಡ ಕಣಲ್ಲ ಚಂದು, ಇಲ್ಲೇ ಇರು, ಸರಿನಾ? ಈಗಳಲ್ಲೋ ಸುನಿಲ, ನೋಡಿ ಇವಾಗಲೇ ಹೇಳ್ತಿದ್ದೀನಿ, ರಪ್ಪನ್ ಬರ್ಬೇಕು. ಸ್ಪೀಡಾಗಿ ಓಡೋಕ್ ಬಾ. ನನ್ ಕಾಯ್ಕೊಂಡ್ ಕುತ್ಕೊಳಕ್ ಆಗಲ್ಲ ಕಣಲು. ಪ್ರವೀಣ ನಾನು ಬರ್ತೀನಿ ಅಂದಾನೆ. ಅವನೇನಾದ್ರೂ ಹೋಗ್ ಅನ್ಕಣಲ್ಲ, ಬಾರ್ಲ ನಮ್ಮ ಅಮ್ಮಯ್ಯ ಬೈಯತ್ತಂತ ಹೇಳಿರಿ ಏನ್ ಮಾಡೋಣ? ಬೇಗ ಹೋಗ್ಬೇಕು ಕಣಲು, ಬೇಗ ಬಾ, ಸರಿನಾ? ನಾನು ಏನಾರ ಒಂದ್ ಹೇಳಿ ಅವ್ನು ಪ್ರವೀಣಗ್ ಮ್ಯಾನೇಜ್ ಮಾಡಿರ್ತೀನಿ. ಅಷ್ಟಲ್ಲಿ ನೀನ್ ರಪ್ಪನ್ ಬಾ. ಹ್ಞೂ ಸರಿ ಆಯ್ತು, ತಡಿ, ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಲೋ, ಇದ್ಯಾಕಲ್ಲ ಚಂದು ಹಿಂಗ್ ಕುಂತೀಯ? ಲೋ, ಅರ್ಜೆಂಟ್ ಮಾಡಿದೆ, ನಮ್ಮ ಅಂತ ಬಂದ್ಬಿಟ್ಟು ಬಿಟ್ಟು ಹೋಗ್ತೀನಂತ. ನಮ್ಮ ಅಮ್ಮಂಗೆ ಸುಳ್ಳು ಹೇಳಿ ಏನೋ ಮ್ಯಾನೇಜ್ ಮಾಡಿ ಬಂದಿದ್ದೀನಿ. ಬಾ, ಬೇಗ ಬರ್ಬೇಕು, ಇಲ್ಲಾಂದ್ರೆ ನಮ್ಮ ಅಮ್ಮ ಏನಿಲ್ಲ ಹೋಗ್ ತಗೊಂಡ್ಬಿಟ್ಟು ಹುಡ್ಕೊಂಬಂದ್ಬಿಡುತ್ತೆ. ಬಾರಲು, ಹೋಗಿ ನೋಡ್ಕೊಂಬಂದ್ಬಿಡೋಣ. ನನಗೂ ನೋಡ ಆಸೆ ಕಣಲ್ಲ. ನೀನ್ ಐಸ್ ಕಡೆ ತಿನ್ಕೊಂಡು ನಿಧಾನ ಕುಂತೀಯ. ಬಾರ ಹೋಗನ್ ಬಾರಲು. ಪ್ರವೀಣ, ತಡಿಯ ಒಂದ್ರಿಟ್ಟು, ಐಸ್ ಕಂಡೆ ತಿಂತಿದ್ದೀನಿ. ತಿಂದಾದ್ಮೇಲೆ ಬೇಕಾರೆ ಹೋಗೋಣಂತೆ. ಬಾ, ಕುತ್ಕ ಬಾ. ಇವನು ಯಾವನ್ ಇವನು? ಲೋ ಚಂದು, ಬಾರಲು, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಐಸ್ ಕಡೆ ಬೇಕಾರೆ ದಾರಿಲ್ಲ ಅವ್ನು ನಡ್ಕೊಂಡು ಹೋಗ್ತೀವಿ ನೋಡು, ಅವಾಗ್ಲೇ ನೀನೆ ತಿನ್ಕೊಂಡೆ ಹೋಗ್ಬೋದು. ಬಾರಲ್ಲ, ನಿಂದ ಅಮ್ಮಯ್ಯ ಅಂತೀನಿ. ಇಲ್ಲಾಂದ್ರೆ ಹೋಗಿ ನಾನು ಮನೆಗೆ ಹೋಗ್ತೀನಿ ಬಿಡು. ಲೋ ಪ್ರವೀಣ, ತಡಿಯ ಒಂದ್ರಿಟ್ಟು, ಹಂಗ ಅರ್ಜೆಂಟ್ ಮಾಡ್ಬೇಡ. ಲೋ, ಏನ್ ಗೊತ್ತೇನಲ್ಲ, ಸುನಿಲನು ಸಿಕ್ಕಿದ್ದ, ಅವನು ಬರ್ತಾನಂತೆ. ಅಂಗಡಿ ತವೇನೋ ತಗೊಂಬಂದು ಅವ್ರ ಅಜ್ಜಿಗೇನೋ ಕೊಟ್ಟು ಬರಕ್ ಹೋಗಿದ್ದಾನೆ. ಹಿಂಗ್ ಹೋಗಿದ್ದಾನೆ, ಈ ಕಡೆ ನೀನು ಹೋಗಿದ್ದಾನೆ. ಹಿಂಗ್ ರಪ್ಪನ್ ಬರ್ತೀನಂತ ಹೋಗಿದ್ದಾನೆ. ಇನ್ನೇನ್ ಬರ್ತಾನ ತಡಿ, ಅವಾಗ್ಲೇ ನೀನು ಹೋಗಿದ್ದು, ಅದಕ್ಕೆ ಕಾಯ್ಕೊಂಡಿದ್ದೀನಿ. ಲೋ ಪಾಪ ಕಣ್, ತಡಿಯಲೋ. ಅವನಿಗೆ ಬಿಟ್ಟೋಗ್ಬಿಟ್ರೆ ಅಷ್ಟೇ, ನಾಳೆ ನಮ್ಗೂನು ಆಟಕ್ಕೆಲ್ಲ ಸೇರಿಸ್ಕೊಳಲ್ಲ ನನ್ನ ಮಗ. ಎಲ್ಲಾರ್ಗು ಫ್ರೆಂಡ್ಸ್ಗಳಿಗೆಲ್ಲ ಅವನೇ ಜೊತೆ ಕರ್ಕೊಂಡ್ಬಿಟ್ಟು ನಮ್ಮಿಬ್ರಿಗೂ ಬಿಟ್ಬಿಡ್ತಾನ ಕಣವ್. ತಡಿ, ಬಿಟ್ಟೋಗೋದ್ ಬೇಡ, ತಡಿಲ, ಬೇಜಾರ್ ಮಾಡ್ಕೊಂತಾನ ಅವನು. ಅದಕ್ಕೆ ಕಣಲ್ಲ ಚಂದು, ನಿನ್ ಮೇಲೆ ಬೇಜಾರಾಗದ್ ನನಗೆ. ಲೋ, ಅವನಿಗೆ ಕಾಯ್ಕೊಂಡಿದ್ರೆ ನಮ್ಮ ಅಮ್ಮಯ್ಯ ಬೇರೆ ಬಂದಿನ್ ಕಣಲ್ಲ. ನಮ್ಮ ಅಮ್ಮ ಇನ್ನೊಂದು 10 ನಿಮಿಷದಲ್ಲಿ ಹೋಗ್ ಬರ್ಬೇಕು ಅಂತ ಹೇಳಾಯ್ತು ಕಣವ್. ಇಲ್ಲಾಂದ್ರೆ ನಮ್ಮ ಅಮ್ಮ ಬೇರೆ ಹುಡ್ಕೊಂಡ್ ಬರೋದ್ ಕಣಲ್ಲ. ಹೋಗ್ರಿ ಅತ್ಲಾಗಿ, ನಾನು ಒಬ್ನೇ ಓಡ್ಸ್ತೀನಿ ಕಣ್ಬಿಡು. ಸುಮ್ಮಕ್ ನಿನ್ ಕಳಲೋ, ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ? ಏನು ಆಗಲ್ ಕಣ್, ಸುಮ್ನಿರು. ನಿಮ್ಮ ಅಮ್ಮ ಏನು ಹುಡ್ಕೊಂಡ್ ಬರಲ್ಲ, ಸುಮ್ನೆ ಹಂಗೆ ಎದುರಿಸೈತೆ. ಸುಮ್ಕಿರು, ಅವನು ಬರ್ಲಿ, ಹೋಗ್ ಬರೋಣಂತೆ. ಅದ್ಯಾಕೆ ಹಿಂಗ ಆಡ್ತೀಯ? ಚಂದು, ಪ್ರವೀಣ, ಬರೋಲ್ಲ, ಹೋಗನ್ ಬರೋಲ್ಲ. ಇದ್ಯಾಕೆ ಹಿಂಗೆ ಕುಂತೀರ ಇನ್ನು? ಹೋಗನ್ ಬರೋ ಅರ್ಜೆಂಟ್ ಆಗಿ. ಮತ್ ಜೆ ಸಿ ಪಿ ಓದ್ಗಿದ್ದತ್ತು, ಬರೋಲ್ಲ, ಹೋಗಣ. ಅಯ್ಯಲೋ, ತಡಿಯ ಒಂದ್ರೇಟು. ಅವಾಗ್ಲಿಂದ ಕಾಯ್ಕೊಂಡ್ ನಿಂತಿದ್ ನಾವು, ಈ ನನ್ ಮಗ ಬಂದ್ ನೋಡ್ ಅರ್ಜೆಂಟ್ ಮಾಡ್ತಿರೋದು. ತಡಿ ಒಂದ್ರೇಟು, ಹೋಗನಂತೆ. ನೀನೇ ಅರ್ಜೆಂಟ್ ಮಾಡ್ಬಿಟ್ಟು ಇವಾಗ ಕುಂತಿಯಲ್ಲ, ಬಾರ್ಲ ಹೋಗನ. ಅರ್ಧ ಗಂಟೆಯಿಂದ ಚೀಪ್ ತಾನೇ ಇದೆಯಪ್ಪ, ಐಸ್ಕೊಂಡೆ ಇಟ್ಕೊಂಡ್ಬಿಟ್ಟು. ನಮಗೂ ಹೊಟ್ಟೆ ಉರ್ಸಕ್ಕೆ ಬಾರ ಹೋಗೋಣ. ಅಗಳ ಅಲ್ಲೋಡಲ್ಲ ಚಂದು, ಈ ಪೂರ ನೋಡು ಹೆಂಗ್ ಬಾಗೈತಂತ. ಅದ್ರ ಇದ್ ನೋಡು ಹೆಂಗೈತೆ, ಅಷ್ಟ್ ದೂರದಿಂದ ಹೆಂಗ್ ಮಣ್ಣಿಗೆ ತೆಗಿತೈತ್ ನೋಡಲ್ಲಿ. ಸಕ್ಕತ್ತಾಗಿ ತೆಗಿತೈತೆ ಅಲ್ವೇನಲ್ಲ ಚಂದು? ಲೋ ಚಂದು, ಸುಮ್ಮಕ್ ನಿನ್ಕಳ್ಳ, ಅದ್ಯಾಕೆ ಹಿಂಗ ಆಡ್ತೀಯ? ಈ ಕಡೆ ಬಾರಲ್ಲೋ, ಹಿಂದ್ ಬಾರಲ್ಲ, ಹಂಗ್ ಕುಣ್ದಾಡ್ಬೇಡ. ಇವನು ಯಾಮಲ್ಲಿ ಇವನು? ಇನ್ನು ಮಣ್ಣು ಇವಾಗಿನ್ನು ಹಾಕಿರೋದು, ಜಾರಗೀರ್ ಕೆಳಕ್ ಉದ್ರಿಯ ಮತ್ತೆ. ಬಾಯಲ್ಲಿ ಕಡೆ. ಲೋ ಚಂದ, ಇಂತ ನಾವ್ ಎಷ್ಟು ನೋಡಿಲ್ಲಲ್ಲ. ಸುಮಕ್ ನಿಂಕಳ, ನೀನ್ ಅದ್ಯಾಕೆ ಹಿಂಗ್ ಎದ್ರತೀಯ? ಅಲ್ಲಿ ಆ ಪ್ರವೀಣ ಹತ್ರ ಹೋದ್ನಲ್ಲ. ಪ್ರವೀಣ, ಇದ್ಯಾಕಲ್ಲ ಅಲ್ಲಿ ನಿಂತೀಯ? ಮುಂದ್
ಬಂದ್ ನೋಡ್ಬಾರ್ಲ ನಾನ್ ನಿಂತಿಲ್ವೇನಲ್ಲ ಆ ಎದ್ರ ಪುಕ್ಕಲ್ ನನ್ನ ಮಗನ್ ತಗೊಂಬಂದು ಬಾರದಲ್ಲೋ ನಾನು ಇದನ್ ಕಣ್ ಬಾರ್ಲ ಎದ್ರ ಬೇಡ. ಇಲ್ಲಪ್ಪ ಸ್ವಾಮಿ ನಾನಂತೂ ಬರಲ್ಲ, ನೀನ್ ಏನಾರ ಮಾಡ್ಕ. ಮತ್ತೆ ಅಲ್ಲಿ ಮುಂದೆ ಹೋಗೋದು ಕಾಲ್ಗಿಲ್ ಜಾರ್ ಮತ್ತೆ ಗುಂಡಿ ಒಳಗ್ ಬೀಳೋದು ಮತ್ ನೀನ್ ಬರ್ತೀಯ ಎತ್ಕೊಂಬರಕ್ ನನಗೆ. ಯಪ್ಪ ನಾನಂತೂ ಬರಲ್ಲಪ್ಪ. ಶೂಗಿ ಏನಾರು ಕೊಳೆ ಆದ್ರೆ ನಮ್ಮ ಅಮ್ಮ ಹಿಂಗ್ ಗೊತ್ತಾಗ್ಬಿಡುತ್ತೆ, ಬೊಯ್ಯುತ್ತೆ. ನೀನೇ ನೋಡ್ಕೋಬೇಕಾದ್ರೆ. ಇವ್ನು ಎದ್ರ ಪುಕ್ಕಲ್ ನನ್ ಮಗ. ಸರಿ ಕಣ ಆಯ್ತು ಬಿಡು, ಅಲ್ಲೇ ನಿನ್ಕ ನೀನು. ಮತ್ತಿನ್ನೇನಕ್ ಬಂದೆ? ಲೋ ಸುನಿಲ, ಸುಮ್ಮಕ್ ನಿನ್ಕಳ್ಳ ಅದೇ ಯಾಕೆ ಹಿಂಗ ಆಡ್ತೀಯ? ಯಾರು ಏನಂತಾರೆ? ಸುಮ್ಕಿರಲು, ಬರ್ರಿ ಇನ್ನೇನು ಹೋಗೋಣ. ನೋಡಾಯ್ತಲ್ಲ ಇನ್ನೇನು. ಲೋ ಚಂದ, ಇವಾಗಿನ ಬಂದಿದೀವಿ ಅಲ್ಲೇ ಹೋಗೋಣ ಅಂತ ಹೇಳ್ತಿದ್ದಾನೆ ನನ್ ಮಗ. ಯಾಕ ತಡಿಯ ಒಂದ್ರಿಟ್ ನೋಡೋಣಂತೆ, ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಅಲ್ಲಿ ನೋಡಲ್ಲ ಚಂದು, ಹೆಂಗ್ ತೆಗಿತೈತ್ ನೋಡು, ಮಣ್ಣು ನೋಡು ಹೆಂಗ್ ತೆಗಿತೈತಿ. ಲೋ ನೋಡಕ್ ಒಂಥರ ಖುಷಿ ಆಗ್ತೈತೆ ಅಲ್ವೇನಲ್ಲ ಚಂದು? ಅಯ್ಯ ನನ್ನ ಮಗ JCB ಕಂಡ್ರೆ ಹಿಂಗ ಆಡ್ತಿದ್ದಾನೆ ಇವನು. ಯಾವತ್ತೂ ನೋಡಿದಿಲ್ವಲ್ಲ JCB ತೆಗಿಯೋದು ಹಿಂಗ್ ಮಣ್ಣ. ಸುಮ್ ನಿನ್ಕಳು. ಎಲೆ ನೋಡ್ದೇನ ರಂಗಪ್ಪ, ನೋಡ್ದೇನೋ ನಿನ್ ಮೊಮ್ಮಗನ್ನು ಅಲ್ಲೇ ಊರ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ಬಿಟ್ಟು ನೋಡಲ್ಲ ಇಲ್ಲಿ JCB ನೋಡಕ್ ಬಂದಿರೋದು ನೋಡೋ. ಇಲ್ಲೇ ಮಣಿಗಿನ್ ಜಾರಿ ಗುಂಡಿ ಗಿಂಡಿ ಒಳಗ್ ಬಿದ್ದು ಏನಾರ ಕಾಲ್ಗೆ ಏನಾರ ಕೈಯ ಕಾಲ ಏನಾರ ಮಾಡ್ಕೊಂಡ್ರೆ ಯಾರೋ ಹೊಣೆ ಆಗ್ತಾರೆ. ಈ ಹುಡುಗರು ಏನೋ ಹಿಂಗ್ ತರ್ಲೆ ಕಲ್ತಾರ ಇವ್ರು. ಯಾವ ಹೋಗತ್ಲಾಗಿ ಇನ್ ಬೇಸಿಗೆ ರಜೆ ಶುರು ಆಯ್ತು, ಅದಕ್ಕೂ ಇದಕ್ಕೂ ಇವ್ರಿಗೆ ಹಿಡಿಯಕ್ಕಾಗಲ್ ಕಣ. 2 ಬಿಟ್ ಕಳ್ಸ ಮನೆಗೆ. ಆಗ ಲೋ ಸುನಿಲ, ಅಲ್ಲಿ ನೋಡಲ್ಲ JCB ನೋಡು ಅಂತ, ಅಲ್ಲಿ ನೋಡು ನಿಮ್ ತಾತ ಬಂದ್ ನಿಂತೈತಲೇ. ಹೋಗತ್ಲಾಗಿ ಬಂದಲೆ 5 ನಿಮಿಷ ಆಗಿಲ್ಲ, ನಿಮ್ ತಾತ ಅಲ್ಲೇ ಹುಡ್ಕೊಂಡ್ ಬಂದೈತಲ್ಲ ಸುನಿಲ. ನಮ್ ತಾತ ಏನು ಮಾಡಲ್ಕಂಡ್ ಸುಮ್ನಿರ್ಲ. ನೀನ್ ಯಾಕಂಗ ಆಡ್ತೀಯ? ನಮ್ ತಾತ ಬಯಲ್ಕಂಡ್ ಸುಮ್ನಿರು. ನಮ್ ಅಜ್ಜಿ ಇದ್ದಿದ್ರೆ ಬೇಕಾದ್ರೆ ಬೈಯೋರು, ನಮ್ ತಾತ ಹಂಗೆಲ್ಲ ಬಯಲ್ಕಂಡ್ ಸುಮ್ನಿರು. ಲೇ ಪಾಪ, ಇದ್ಯಾಕಲ್ಲ ಇಲ್ಲಿ ಬಂದಿಯಾ? ಇಲ್ಲಿ ಗುಂಡಿ ತೆಗಿತಿರೋ ಹತ್ರ ಯಾಕ ಬಂದಿಯೋ? ನೋಡಲಿ ಮುಂದೆ ಬಂದ್ ನಿಂತಿರೋ ನೋಡಲಿ. ಮಣಿಗಿನ್ ಜಾರಿ ಏನಾರ ಗುಂಡಿ ಒಳಗ್ ಬಿದ್ದು ಕೈಯ ಕಾಲ ಏನಾರ ಮಾಡ್ಕೊಂಡ್ರೆ ಈ ಬಿಸ್ಲಲ್ಲಿ ಬಂದ್ ನಿಂತಾನೆ ಮಾಡಕ್ಕೆ ಆಮೇಲೆ ನಡೀರ ಮನೆಗೆ. ತಾತ ಏನ್ ಗೊತ್ತೇನ್ ತಾತ? ಮತ್ತೆ ನನ್ಗೆ JCB ಅಂದ್ರೆ ನೋಡಕ್ ಸಖತ್ ಇಷ್ಟ ಅಲ್ವೇನ್ ತಾತ? ಅದಕ್ ಬಂದೆ ಕಣ್ತಾತ. ಇವಾಗಿನ ಬಂದು ಅಷ್ಟೇ, ನಾವೇನು ಅವಾಗ್ಲಿಂದ ಏನು ಇಲ್ಲ ಕಣ್ತಾತ. ಹೋಗ್ತೀವಿ ಕಣ್ ಸುಮ್ನಿರು. ಇವಾಗ ಇನ್ನೊಂದ್ 5 ನಿಮಿಷ ನೋಡ್ಕೊಂಡು ಹೋಗ್ತೀವಿ ಕಣ್ ಸುಮ್ನಿರು ತಾತ, ಬೈಯಕ್ ಬರ್ಬೇಡ. ಇನ್ನೇನೋ ನೋಡ್ತೀಯ ಈ ಬಿಸ್ಲಲ್ಲಿ ನಿನ್ಕೊಂಡ್ಬಿಟ್ಟು? ಏನು ಬೇಡ ಕಣ್ ನಡಿ, ಇನ್ನೇನು ಹೋಗೋಣ. ನಾನು ಬರ್ತೀನಿ ಕಣ್ ನಡಿಯ, ಸಾಕು. ಇನ್ನೊಂದ್ ದಿವಸ ಈ ಕಡೆ ಬಂದ್ಗಿಂದ್ರ ನೋಡು. ಆಹಾ ಮಂತಾವಿಂದ ಇಷ್ಟು ದೂರ ಬಂದಾನೆ. ಲೋ ಸುನಿಲ, ನಿಮ್ ತಾತ ನಮ್ಮ ಅಮ್ಮ ಹಿಂಗೇನಾರು ಹೇಳ್ಗಿಳತ್ತು ಹೇಳಲು ಹೇಳ್ಬೇಡ ಅಂತ. ಮತ್ ನಮ್ಮ ಅಮ್ಮಯ್ಯ ಏನಿಲ್ಲ ಮತ್ತೆ ಏರಿಕ್ ಬಿಡುತ್ ಕಣಲ್ಲ. ನಿಂದ ಅಮ್ಮಯ್ಯ ಅಂತೀನಿ, ನಿಮ್ ತಾತಂಗ್ ಹೇಳ್ಬೇಡ ಅಂತ ಹೇಳು. ತಾತ ಮತ್ತೆ ನಾವಿಲ್ಲಿ ಬಂದಿರೋದು ಯಾರಿಗೂ ಹೇಳ್ಬೇಡ. ಮತ್ತೆ ಅಮ್ಮ ಇನ್ ಮುಂದೆ ಹೇಳಿರೋ ಬೈಯುತ್ತೆ ಮತ್ತೆ, ಸರಿನಾ? ಅಜ್ಜಿ ಮುಂದೆ ಹೇಳಕ್ಕೆ ಹೋಗ್ಬೇಡ ಮತ್ತೆ. ನೀನ್ ಇವಾಗ ಹೋದ್ರೆ ಏನು ಹೇಳಲ್ಲ ನೋಡಿ, ಇಲ್ಲೇ ನಿನ್ಕಣ್ತೀನಂದ್ರೆ ಮಾತ್ರ ಏನಿಲ್ಲ. ನಿಮ್ಮ ಅಮ್ಮ ಹಿಂಗು ನಿಮ್ಮ ಅಜ್ಜಿಗೂ ಹೇಳ್ಬಿಟ್ಟು ಹಂಗ್ ಬೈಸಲ್ಲ ನೋಡಿ. ಇವಾಗ್ಲೇ ಹೇಳ್ತಿದೀನಿ ಒಳ್ಳೆ ಮಾತಲ್ಲಿ. ನಡಿ ಮನೆಗೆ ಹೋಗ ನಡಿಯ. ಸರಿ ಕಣ ಆಯ್ತು ಬಿಡು, ಬೈಯಕ್ ಬರ್ಬೇಡ, ಹೋಗ್ತೀವಿ ಇನ್ನೇನು.